ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ಮನೆ ಮಗಳು ತ್ರಿವೇಣಿ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್. ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದು ಪ್ರತಿಯೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ರೂಟೀನ್ ಏನೇನಿದೆ. ಬೆಳಗ್ಗೆ ಎದ್ದುಬಿಟ್ಟು ಮಕ್ಕಳಿಗೆ ಟಿಫಿನ್ ಮಾಡಬೇಕು. ಬೆಳಗ್ಗೆ ಎಷ್ಟಂದ್ರೆ 5:30, 5 ಒಂದೊಂದು ಸಲ 5 ಗಂಟೆ, ಒಂದು 5:30, 6 ಗಂಟೆ ಈ ಥರ ಹೇಳ್ತೀನಿ. ಎದ್ದುಬಿಟ್ಟು ಹುಡುಗರಿಗೆ ಬೆಳಗ್ಗೆನೇ ಮಾಡಿಬಿಡ್ತೀನಿ ರೀ. ನನ್ನ ಮಗ 7:30ಗೆ ಹೋಗ್ತಾನೆ ನೋಡಿ. ಇವಾಗ ಡಬ್ಬಿ ಮಾಡಿ ಕಟ್ಟೀನಿ ರೀ. ಚಪಾತಿ ಮತ್ತು ತೊಗರಿಬೇಳೆ ಪಲ್ಯ ಮತ್ತು ಒಂದಿಷ್ಟು ಕ್ಯಾರೆಟು, ಸೌತೆಕಾಯಿ ಈ ಥರ ಅವ್ರಿಗೆ ಡಬ್ಬಿಗೆ ಹಾಕಿ ಕೊಡ್ತಾ ಇದ್ದೀನಿ ರೀ. ಅವರು ರೆಡಿ ಮಾಡಿಕೊಂಡು ತೊಗೊಂಡು ಇನ್ನೇನು ಹೋಗ್ತಾರೆ ಸ್ಕೂಲಿಗೆ. ಅವರು ರೆಡಿ ಆಗ್ಯಾರ. ದೊಡ್ಡವನ ನಂತರ ಮುಂಜಾನೆ ಹೋಗ್ಬಿಡ್ತಾನೆ ರೀ. 7:30 ಹೋಗ್ಬಿಡ್ತಾನೆ ರೀ. ಇದು ಚಿಕ್ಕ ಒಂದು ಡಬ್ಬಿ, ಅದು ಆವಾಗಲೇ ತೋರಿಸಿತ್ತು. ದೊಡ್ಡವೊಂದು, ಎರಡನೇದೊಂದು, ಇದು ಲಾಸ್ಟ್ ನಾವಿಂದು ಸಬ್ರಿ ತಂದ್ರೆ ಡಬ್ಬಿ. ಈ ಥರ ಡಬ್ಬಿ ಒಳಗೆ ಕಟ್ಟಾಕತ್ತೀನಿ ರೀ. ಇನ್ನು ಸ್ಟೀಲ್ ಡಬ್ಬ ಅದ, ಅವನಿಗಿಲ್ಲ ನನಗೆ ಇದೇ ಬೇಕು, ಅವ್ರ ಮಾಮ ತಂದಿದ್ದ ಅಂತಂದು ಇದು ಮಾಡಿ ತೊಗೊಳಕತ್ತಾನ ರೀ. ನಾನು ಆರಿದ್ದು ಮಾತ್ರ ಕಟ್ತೇನೆ ರೀ, ಬಿಸಿದೆ ಕಟ್ಟಂಗಿಲ್ಲ ಅದ್ರೊಳಗೆ. ಹಾಗಾಗಿ ಈಗ ರೆಡಿಯಾಗಿ ಹೊಂಟಾನ ನೋಡ್ರಿ. ನಾನು ಕೂಡ ಒಂದಿಷ್ಟು ಬಾಂಡೆ ಅವಾಗ ಎಲ್ಲಾನು ಬಾಂಡೆ ತಕ್ಕೊಂಡು ಈಗ ತರಕಾರಿ ಇತ್ತಲ್ರಿ. ಸೊ ಅವ್ರಿಗೆ ನೀನು ಮೊನ್ನೆ ತಂದಿದ್ದೆ ತೊಳೆದಿರಲಿಲ್ಲ, ಅದಕ್ಕೆ ಅವರು ತಿಂತೀನಿ ಒಯ್ತೀನಿ ಮಮ್ಮಿ ಅಂದರು. ಅದಕ್ಕೋಸ್ಕರ ಇವಾಗ ತೊಳೆದೀನಿ ರೀ. ಇವೆಲ್ಲ ತೊಳೆದು ಡಬ್ಬಿದಾಗ ಹಾಕಿಡಕತ್ತೀನಿ ರೀ. ಈ ಕಡೆ ಬ್ಯಾಳಿಗೆ ಹಾಕೀನಿ ರೀ. ಬ್ಯಾಳಿ ಮಾಡ್ಕೋಬೇಕ್ರಿ. ಮತ್ತು ಇವ್ಸ್ ಬಾಂಡೆ ತಿಕ್ಕೊಂಡು ಬ್ರಷ್ ಮಾಡಿ ಬರ್ತೀನಿ ರೀ. ಬಂದು ಮತ್ತು ಇವತ್ತಿನ ವ್ಲಾಗ್ ಯಾವ ಥರ ಹೋಗುತ್ತೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನ್ನ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ದು, ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ವಿಡಿಯೋ ಪೂರ್ತಿ ನೋಡಿರಿ, ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ತಾಯಿರಿ. ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಗೆ. ಜಲ್ಲಡಿ ಹಿಡ್ದೇನು ಗೋಧಿ ಬೀಸ್ಕೊಂಬಂದಿತ್ತು ರೀ, ಅದು ಜಲ್ಲಡಿ ಹಿಡ್ದಿಟ್ಟೀನಿ ರೀ. ಇಟ್ಟು ಒಂದು ಡಬ್ಬಿದಾಗ ಹಾಕಿಟ್ಟೀನಿ ರೀ. ಹಾಗೆ ಕಸ ಅದೆಲ್ಲ ಗುಡಿಸಿ ನೋಡಿರಿ, ನೀಟಾಗಿ ಗುಡಿಸಿಟ್ಟಿದ್ದೀನಿ ರೀ. ಅದೊಂದಿಷ್ಟು ಜಾಲಿಸಿ ಇಟ್ರಾಯ್ತಂತ ಇಟ್ಬಿಟ್ಟೀನಿ ರೀ. ನಮ್ಮ ಚುಮ್ಮಿ ಕೂಡ ಮನ್ಕೊಂಡಾಳ ಹೊರಗಡೆ ನೋಡಿರಿ. ಹನಿ ಹೊಂಟದ್ರಿ, ಮಳೆ ಹನಿ. ಇಲ್ಲಿ ನನ್ನ ಮಗ ಕುಂತು ಸಾಕ್ಸ್ ಹಾಕೊಳಕತ್ತಾನ ರೀ. ರೆಡಿ ಹಾಕತ್ತಾನ, ಸಾಕ್ಸ್ ಹಾಕ್ಕೊಂಡು ಬೂಟ್ ಹಾಕ್ಕೊಂಡು ರೆಡಿ ಹಾಕತ್ತಾನ ರೀ. ಇವನು ಎರಡನೇದವನು ರೀ, ರಿಷಿಕೇಶ್ ಅಂದ್ಬಿಟ್ಟು. ಅವನು ಕೂಡ ಇವಾಗ ಆರಾಮಿಲ್ಲ, ಅವನಿಗೂ ಸರ್ದಿ ಅದು ಬಂದವ್ರಿ. ಗುಳಿಗೆ ತಗೋಕತ್ತಾನ ರೀ. ಟ್ಯಾಬ್ಲೆಟ್ ಆರಾಮಿಲ್ಲ, ಅವನಿಗಿನ ಜ್ವರ ಬಂದವ. ಇವನಿಗಿನ ಕಿಲ್ಗ ತೋರ್ಸಿ ನೋಡ್ರಿ, ಈ ಥರ ಗುಳ್ಳಿ ಆಗ್ಯಾವ. ತೋರ್ಸ್ಕೊಂಬಂದೀನಿ. ಹಾಗಾಗಿ ಮತ್ತು ಅವನು ತೊಗೋತಾನೆ ನೋಡ್ರಿ ಟ್ಯಾಬ್ಲೆಟ್. ಇದು ಅರ್ಧ ಇತ್ತಲ್ಲ? ಅರ್ಧನೇ ತೊಗೋಬೇಕು, ಒಂದು ತೊಗೋಬೇಕು. ಈಗ ಬೆಳಗ್ಗೆ ಅರ್ಧ ತೊಗೋಬೇಕು. ಈಗ ಅದು ಅರ್ಧ ತೊಗೊಂಡ್ಬಿಡು. ಇದು ಅರ್ಧ ಅದಲ್ಲ, ಅರ್ಧ ತೊಗೊಂಡ್ಬಿಡ್ಬೇಕು. ತಗೋ. ಬೆಳಗ್ಗೆ ಅಲ್ಲ, ಬೆಳಗ್ಗೆ ಯಾಕೆ ನುಂಗ ಕೊಟ್ಟಿಲ್ಲ ನೀನು? ಅದ ತಗೋ, ಅದಾವ ನೀರು ಅದಾವ ಅದು. ಅದು ಒಂದೇಪ್ಪ, ಸಾವಕಾಶ. ಇನ್ನೊಂದು ಸ್ವಲ್ಪ ಕುಡಿಬೇಕು ನೀರು, ಅಷ್ಟೇ ತೊಗೊಂಡು ಬಿಡ್ತಾರನ. ಈಗ ಅವನಿಗೆ ಕ್ರೀಮ್ ಹಚ್ಚಾಕತ್ತೀನಿ ರೀ. ಹಚ್ಚಂತ ಹೇಳ್ರಿ, 3 ಇಲ್ಲ 4 ಟೈಮ್ ಹಚ್ಚಂತ ಹೇಳ್ಯಾರಿ. ಹಾಗಾಗಿ ಇವಾಗ ಸ್ಕೂಲಿಗೆ ನಡ್ದಾನ ರೀ. ಈಗ ಹಚ್ಚಾಕತ್ತೇನೆ ರೀ. ಹುಡುಗರು ಕೇಳ್ತಾರೆ, ಮಮ್ಮಿ ಲೈಟಾಗಿ ಹಚ್ಚು, ಡಾರ್ಕಾಗಿ ಹಚ್ಬೇಡ ಅಂತಂದು ಹೇಳಕತ್ತಾನ ರೀ. ಹಾಗಾಗಿ ಅದು ಇವಾಗ ಚಂದ ನೀಟಾಗಿ ಹಚ್ಚಿ ಬಿಡ್ತೇನೆ ರೀ. ಮುಟ್ಟಬಾರ್ದು, ಊಟ ಮಾಡಲ್ಲ ಕೈ ಹಂಗಲ್ಲ. ಸೋಪ್ ಹಚ್ಚಿ ತಗೋಬೇಕು, ಸಾಬೂನು ಹಚ್ಚಿ ತಗೋತಾರ. ಹಂಗಲ್ಲ, ಮುಟ್ಟಬಾರ್ದು, ಹಂಗೆ ತಿನ್ನಬಾರ್ದು. ಸಿದ್ದು ಅದೇನಾಗ್ತದೆ ಕಾಣಿಸ್ಲಾರ್ದಂಗೆ ಮಾಡೋಣಕ್ಕೆ ಕ್ರೀಮ್ ಇರ್ತದ, ಹಚ್ಕೋಬೇಕಪ್ಪ. ಕಾಣಿಸ್ಬಾರ್ದು, ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅಂದರೆ ಲೈಟ್ ಇರ್ತದದು, ಅದೇನು ಅನ್ಸಲ್ಲ.
ಈಗ ಟೈಮ್ ಬಂದು ಎಷ್ಟು ಅಂದ್ರೆ 11:30 12 ಆಕತ್ತದ್ರಿ. ಈಗ ಬೇಗ ಬೇಗ ಜಲ್ದಿ ರೆಡಿ ಆಗೀನಿ ಈಗ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು ಅನ್ನೋದು ಕೂಡ ಹೇಳ್ತೀನಿ. ಹುಡುಗಗ ಈಗ ಹೋಗಿ ಬಟ್ಟೆ ತೊಗೊಂಬರ್ಬೇಕ್ರಿ. ಅವನಿಗೆ ಹಾಫ್ ಪ್ಯಾಂಟ್ ಬೇಕಂತಂದನ್ರಿ. ಶನಿವಾರ ಹಾಕ್ಕೊಂಡು ಹೋಗ್ತಾನ್ರಿ ಸ್ಕೂಲಿಗೆ. ಹಾಫ್ ಪ್ಯಾಂಟ್ ವೈಟ್ ತರ್ಬೇಕ್ರಿ. ಅವನಿಗಿಲ್ಲ, ಹಾಗಾಗಿ ಶರ್ಟ್ ಅದ, ಪ್ಯಾಂಟ್ ಹಾಫ್ ಪ್ಯಾಂಟೇ ಇರಲಿಲ್ಲ. ಅದಕ್ಕೋಸ್ಕರ ತೊಗೊಂಡು ಬಾ ಮಮ್ಮಿ ಅಂತ ಹೇಳ್ಯಾನ. ಇವಾಗ ತೊಗೊಂಡು ಬರೋಕೆ ರೆಡಿ ಆಗೀನಿ. ಅಮ್ಮನೂ ಕೂಡ ರೆಡಿ ಆಗ್ಯಾರ್ರಿ. ನಾನು ಅಮ್ಮ ಹೋಗಿ ತೊಗೊಂಡು ಬರ್ತೀವ್ರಿ. ಅದಕ್ಕೆ ರೆಡಿ ಆಗೀನಿ ಸ್ಕೂಲಿಗೆ ಬಾ, ಇಲ್ಲಾಂದ್ರೆ ನೋಡು ಮಮ್ಮಿ ಅಂತ ಹೇಳ್ಯಾನ. ಸ್ಕೂಲು ಯೂನಿಫಾರಮ್ನು ಕೊಡ್ತಾರಂತ ಹೇಳ್ಯಾರ. ಈಗ ತೊಗೊಂಡು ಬಂದ್ರಾಯ್ತು ಅಂದ್ಕೊಂಡು ಈಗ ನಾನು ಅಮ್ಮ ರೆಡಿ ಆಗಿವಿ. ಅಮ್ಮನೂ ಕೂಡ ರೆಡಿ ಆಗ್ಯಾಳ. ಈಗ ಹೋಗಿ ತೊಗೊಂಡು ಬರ್ತೀನಿ ರೀ. ತೊಗೊಂಡು ಬಂದು ಆಮೇಲೆ ಮತ್ತೆ ನಿಮ್ಗೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಈಗ ಹೋಗ್ತೀನಿ, ಆಮೇಲೆ ಸಿಗ್ತೀನಿ ನಿಮ್ಗೆ. ಇದೊಂದು ಬಕೆಟ್ ಮತ್ತು ಇದೊಂದು ಕಸ ತೆಗೆದು ಮರ ರೀ. ಇದಕ್ಕೆ ಎರಡೂ ಸೇರಿ ಇದು 250 ಅಂತ ಹೇಳಿದ್ರಿ ಬಕೆಟ್ಗೆ. ಮತ್ತು ಇದು ಒಂದು 60 ರೂಪಾಯಿ ಅಂತ ಹೇಳಿದ್ರಿ. ಹಾಗಾಗಿ ಒಂದಿಷ್ಟು ಕೂದಲ ಇದ್ದವ್ರಿ, ಅವು ಕೊಟ್ಟು ಇವೆರಡು ತೊಗೊಂಡೀನಿ. ಬರಲ್ಲ, ಇದು ಒಂದೇ ಕೊಡ್ತೀನಿ. ಇದಕ್ಕೂ ಇನ್ನೂ ದುಡ್ಡು ಕೊಡು ಅಂತ ಕುಂತಿದ್ರಿ. ಹಾಗಾಗಿ ನಾನು ಕೊಡೋಂಗಿಲ್ಲ, ಕೊಡು ಇಲ್ಲಾಂದ್ರೆ ಬಿಡು ಅಂತ ಹೇಳಿದೆ. ಹಾಗಾಗಿ ಇದೊಂದು ಬಕೆಟ, ಇದೊಂದು ಮರ ಕೊಟ್ಟಾರ ನೋಡಿರಿ. ಕೂದಲ ಪಿನ್ನ ಅಂತ ಬರ್ತಾರಲ್ರಿ, ಅವ್ರ ಹತ್ರ ತೊಗೊಂಡೀನಿ ನೋಡಿರಿ. ಚೆನ್ನಾಗಿದೆಯಾ? ಹಾಗೆ ನೀವು ಕೂಡ ಇದೇ ಥರ ಮಾಡ್ತೀರಾ ಅಂತಂದು ಕಮೆಂಟಲ್ಲಿ ತಿಳಿಸ್ರಿ. ಕಮೆಂಟ್ಸಲ್ಲಿ ಬನ್ನಿ ಫ್ರೆಂಡ್ಸ್, ಇವಾಗ ಬಜಾರ್ಗೆ ಹೋಗಿ ಅಥವಾ ಒಂದಿಷ್ಟು ಹಾಫ್ ಪ್ಯಾಂಟ್ ತೊಗೊಂಡು ಏನೇನು ತೊಗೊಂಡು ಬರ್ತೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗ ಹೋಗಿ ಬರ್ತೀನಿ, ಆಮೇಲೆ ಸಿಗ್ತೀನಿ ರೀ. ನೋಡಿರಿ, ಕಾಯಿ ಪಲ್ಯ ಏನು ತಂದಿನಂದ್ರೆ ಏನು ಅಷ್ಟು ಹೇಳ್ಕೊಳಂಗಿಲ್ಲ. ಚೌಳಿಕಾಯಿ ಅದಾವ, ಮತ್ತು ತೊಗೊಂಬಂದೀನಿ. ಇದು ಒಂದಕ್ಕೆ 50 ರೂಪಾಯಿ ಹೇಳಿದ್ರೆ 30 ರೂಪಾಯಿ ಮಾಡಿ ತೊಗೊಂಬಂದೇನಿ ರೀ. ಏನೇನು ತಂದೇನೆ ಅಂತ ಹೇಳಿದ್ರೆ ಚೀಲದಾಗಿನ ತೆಗಿತೀನಿ ನೋಡಿರಿ. ನನ್ನ ಮಕ್ಳು ಏನು ತಿಂತಾರೆ ಎಲ್ಲ ನೋಡ್ಬೇಕು. ಇವು ಹೀರೆಕಾಯಿ, ಕೆತ್ತಿರಿಕಾಯಿ ತಿನ್ನಲ್ಲ ಅನಿಸುತ್ತೆ. ಇದು ಅರ್ಧ kg 50 ಇದು. ಮತ್ತು ನುಗ್ಗೆಕಾಯಿ ಅದನ್ನು ಕೂಡ ಅಷ್ಟೇ ನೋಡಿರಿ. ಅದು ಅರ್ಧ kg, ಅದು ಅರ್ಧ kg. ಇದು ಒಂದಿಷ್ಟು, ಇದು 30 ರೂಪಾಯಿ ಅಂತ. 50 ಹೇಳಿದ್ರೆ 30 ಮಾಡ್ತಾನೆ ಸಾಣದ ನೋಡಿ. ಇಷ್ಟೇ ತೊಗೊಂಡ್ಬಂದೀನಿ ತರಕಾರಿ, ಮತ್ತೇನಿಲ್ಲ. ಮನೆಯೇ ತಂದಿದ್ದೆ. ಕ್ಯಾರೆಟು, ಸೌತೆಕಾಯಿ ತೊಗೊಂಡು ಬಂದಿದ್ದೆ ನೋಡಿರಿ. ಇವತ್ತಿನ ತರಕಾರಿ ಇಷ್ಟೇ ತೊಗೊಂಡು ಬಂದಿದ್ದೆ.